ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ವಿಷಯ ಏನಪ್ಪ ಅಂತಂದರೆ, ಈ CNG ಇಸ್ಕೊಂಡಿರೋದಕ್ಕೆ ಆಯಲ್ ಸ್ವಲ್ಪ ಕಡಿಮೆ ಇತ್ತು. ಅದನ್ನು ಒಂದು ಸ್ವಲ್ಪ ಹೋಗಿ ಆಯಲ್ ಚೇಂಜ್ ಮಾಡಿಸ್ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಆಯಲ್ ಹಾಕೊಬೋದಾಗಿತ್ತು, ಅವ್ರು ಅದು ಯಾವಾಗ ಆಯಲ್ ಚೇಂಜ್ ಮಾಡಿಸೋರೋ ಏನೋ ಒಂದು ಗೊತ್ತಿಲ್ಲ. ಅದಕ್ಕೆ ಸಿರಿಯಣ್ಣ ಆಯಲ್ ಚೇಂಜ್ ಮಾಡಿಸ್ಕೊಬಿಡು ಸುಮ್ಮನೆ ಯಾಕೆ ಅಂತ ಅಂದರು. ಅದಕ್ಕೆ ಇವಾಗ ಹೋಗಿ ಆಯಲ್ ಚೇಂಜ್ ಮಾಡ್ಸೋಕೆ ಹೋಗ್ತಾ ಇದ್ದೀನಿ. ಲೋಕಿಗೆ ಫೋನ್ ಮಾಡಿದ್ದೆ, 10 ನಿಮಿಷ ಬರ್ತೀನಿ ಬಾ ಅಂತಂದ. ಅದಕ್ಕೆ ಹೋಗ್ತಾ ಇದ್ದೀನಿ. ಬಂದಿರ್ತಾನೆ ಆಲ್ರೆಡಿ, ಹೋಗೋಣ ಬನ್ನಿರಿ ಗೈಸ್. ಫೈನಲಿ ಗ್ಯಾರೇಜ್ ಹತ್ರ ಬಂದಿದ್ದೀನಿ. ಅಣ್ಣ ಒಳಗಡೆ ಕುತ್ಕೊಂಡು ಫೋನ್ ನೋಡ್ತವ್ರೆ. ಸಾರ್ ಇದ್ದೀರಾ? ನಮಸ್ಕಾರ. ಆಯ್ತು, ಇನ್ನೆಲ್ಲ ಮಾಡಬೇಕು. ನಿಮ್ದಾಯ್ತಾ ನಾಷ್ಟ? ಏನು ಇಷ್ಟು ಬೇಗ ಓಪನ್ ಮಾಡಿಬಿಟ್ಟಿದ್ದೀರಾ ಗ್ಯಾರೇಜು? ಅಲ್ಲ, 7:30 8 ಗಂಟೆಗೆ ಓಪನ್ ಮಾಡ್ತಾ ಇದ್ದವನು ಇಷ್ಟು ಲೇಟಾಗಿ ಓಪನ್ ಮಾಡ್ತಾ ಇದೆಯಲ್ಲ, ದುಡ್ಡು ಜಾಸ್ತಿ ಆಯ್ತಾ? ಹಾಂ, ಓ ಅಯ್ಯಪ್ಪ, ಅಯ್ಯಯ್ಯ. ಕಿಲ್ಜಾ ಕುಮ್ಸುಮ್ ಆಯಲೆಲ್ಲ ಕಿತ್ಕೊತೈತೆ ಗಾಡಿಯಲ್ಲಿ. ಓಹೋ, ಹೆಡ್ ಹತ್ರ ಆಯಲ್ ಕಿತ್ಕೊತೈತೆ. ಹಾಂ, ಫಿಲ್ಟ್ರ್ ಚೇಂಜ್ ಮಾಡಬೇಕು. ಫಿಲ್ಟ್ರ್ ಹೊಸ ತಂದಿದ್ದೀನಿ. ಗ್ಯಾಸ್ ಫಿಲ್ಟ್ರು ಗೊತ್ತಿಲ್ಲ ಬೈ, ನೋಡು ಹೋಗಿದ್ರೆ ಹಾಕ್ಬಿಡು. ಗೈಸ್, ಮ್ಯಾಟ್ರ್ ಏನಂದರೆ ಹೆಡ್ಡಲ್ಲಿ ಸಿಕ್ಕಾಬಟ್ಟೆ ಆಯಲ್ ಕಿತ್ಕೊತೈತೆ. ಏನಂದರೆ ಇಲ್ಲಿ ಒಂದು ಪ್ಯಾಕಿಂಗ್ ಬರುತ್ತೆ, ಆ ಪ್ಯಾಕಿಂಗ್ ಹೋಗೈತೆ, ಅದಕ್ಕೆ ಆಯಲ್ ಕಿತ್ಕೊತೈತೆ. ಇದನ್ನು ಹಾಕ್ಸೋ ಸ್ಥಿತಿಲಿ ನಾನಿಲ್ಲ ಇವಾಗ. ಸದ್ಯಕ್ಕೆ ಆಯಲ್ ಚೇಂಜ್ ಮಾಡಿಸ್ಕೊಂಡು ಓಡಿಸ್ತೀನಿ. ಗೈಸ್, ಆಯಲ್ ಥರ ಅವಶ್ಯಕತೆ ಏನಿಲ್ಲ. ನೆನ್ನೆ ಆಫೀಸ್ ಹತ್ರ ಹೋಗಿದ್ದೆ, ಸಿರಿಯಣ್ಣ ಕೊಟ್ಟು ಕಳಿಸಿದ್ರು ಮೊನ್ನೆ ಚೇಂಜ್ ಮಾಡಿಸ್ಕೊಬಿಡು ಅಂತ. ಅದನ್ನು ಸೇಫಾಗಿ ಇಲ್ಲಿ ಮ್ಯಾಟಿಂದ ಎತ್ತಿಕ್ಕಿದ್ದೀನಿ. ಇಡೋದೇನೋ ಇಟ್ಬಿಟ್ಟೆ, ಇವಾಗ ತೆಗಿಬೇಕಂದ್ರೆ ಆಗಲ್ಲ. ಇದು ಸ್ಕ್ರೂ ಬಿಚ್ಬಿಟ್ಟೆ ತೆಗಿಬೇಕು, ಯಾಕಂದರೆ ಯಾರು ಎತ್ಕೊಬಿಡ್ತಾರೆ ಅಂದ್ಬಿಟ್ಟು ನೀಟಾಗಿ ಒಳಗಡೆ ಎತ್ತಿಕ್ಕಿದ್ದೆ. ಇದು ಬಿಚ್ಚೆಷ್ಟು ದಿವಸ ಆಗೈತು. ಬಂತು ಗಸ್ಗಂದು ನೋಡ್ರಿ, ಎಲ್ಲ ಐತೆ ಆಯಲು. ಸೈಡಲ್ಲಿ ಆಯಲ್ ಫಿಲ್ಟ್ರು. ಇವಾಗ ಅದನ್ನು ಎತ್ತಬೇಕು. ಇದನ್ನು ಬಿಚ್ಚಬೇಕನಪ್ಪ. ಅದು ಬಿಚ್ಚಿದ್ರೆ ಆಯ್ತಲ್ಲ ಗೈಸ್, ಇದನ್ನು ಬಿಚ್ಚಬೇಕು. ಇವಾಗ ಫುಲ್ ಒಳಗಡೆ ಇಟ್ಬಿಟ್ಟಿದ್ದೀನಿ, ಯಾರು ಎತ್ಕೊಬಿಡ್ತಾರೆ ಅಂದ್ಬಿಟ್ಟು. ಅದೇನು ದೊಡ್ಡ ವಿಷಯ ಅಲ್ಲ, ಕೆಳಗಡೆಯಿಂದ ಎತ್ತಿದ್ರೆ ಬಂದ್ಬಿಡುತ್ತೆ. ಸುಮ್ಮನೆ ಯಾಕೆ ತಲೆನೋವು ಅಂತ ನಾನೇ ಇಟ್ಟಿದ್ದೆ. ಆದರೆ ಇವಾಗ ಬಿಚ್ಬಿಟ್ಟೆ ಎತ್ತಬೇಕು, ಹಂಗೆ ಎತ್ತಕ್ಕಾಗಲ್ಲ. ಇದು ಒಂದೊಂದು ಇಂಚ್ ಆಯ್ತಲ್ಲಪ್ಪ, ಇದು ಮಳೆ ಹಂಗೆ ಕರ್ಮ. ಅಯ್ಯೋ, ಅದನ್ನು ತೆಗಿಬೇಕಾ? ಅದನ್ನೆಲ್ಲ ಈ ಸಾಹಸ. ಅಯ್ಯಯ್ಯಪ್ಪ, ಅಯ್ಯಯ್ಯೋ ಬಂತು. ಇನ್ನೊಂದು ಬರಬೇಕು. ಸಿಕ್ತು 2 ಲೀಟ್ರ್ ಆಯಲು ಗೈಸ್. 2 ಲೀಟ್ರ 2.1 ಲೀಟ್ರ್ CNG. ಇದು ಆಯಲ್ ಫಿಲ್ಟ್ರ್ ನೆನ್ನೆ ಕೊಟ್ಟು ಕಳಿಸಿದ್ರು, ಇವಾಗ ಚೇಂಜ್ ಮಾಡಿಸ್ಬಿಡೋಣ. ಅದೇನದು ರಬ್ಬರು? ಅದು ಹಾಕಿದ್ರೆ ಆಯಿಲ್ ಲೀಕ್ ಆಗಲ್ಲ? ಕಡಿಮೆ ಆಯ್ತದ. ಅದು ಗೇಜಲ್ಲಿ ಲೀಕ್ ಆಯ್ತಿತ್ತು ತಾನೇ? ಅದು ಗೇಜ್ ಚೆನ್ನಾಗೈತಾ? ಏನು ಪ್ರಾಬ್ಲಮ್ ಇಲ್ವಾ? ಆಯಿಲ್ ಚೇಂಜ್ ಆಯಿತು. ನೆಕ್ಸ್ಟ್ ಇವಾಗ ಹೋಗಿ ಟ್ರಯಲ್ ನೋಡ್ಬಿಟ್ಟು ಡ್ಯೂಟಿಗೆ ಹೊರಡೋದೆ. ಇದು ಸಣ್ಣ ಇದೊಂದಿದ್ದರೆ ಪ್ರಾಬ್ಲಮ್ಗಳು. ಏನೋ ಪಕ್ಕಿ ಫುಲ್ ತಿರುಗುತ್ತೆ ಹಿಂಗೆ. ಅಯ್ಯಯ್ಯೋ, ಹಿಂಸೆ ಗುರು. ಇವು ಹಾಕೋದೇ ಟೈಟು. ಯಾವಾಗಲೂ ಅಪರೂಪಕ್ಕೆ ಬಿಚ್ಚೋದ್ರಿಂದ ಅದೆಲ್ಲ ರೆಸ್ಟ್ ಹಿಡಿದ್ಬಿಟ್ಟಿರುತ್ತೆ, ಹಾಕೋಕ್ಕೆ ಆಗಲ್ಲ. ಹಿಂಸೆ. ಅಯ್ಯಪ್ಪ. ಅಣ್ಣ ಇವಾಗ ನೆಕ್ಸ್ಟು ಟ್ರಯಲ್ ಐತವ್ರೆ. ಮೆಕ್ಯಾನಿಕ್ಕು ಬೆಳಗ್ಗೆ ರೊಚ್ಚಿಗೆ ತಳ್ಳಿದ್ದೀರಾ? ನಿಧಾನಕ್ಕೆ ಹೋಗಿ. ಬೆಳಗ್ಗೆ ರೊಚ್ಚಿಗೆ ತಳ್ಳಿಬಿಟ್ಟಿದ್ದೀರಾ? ಯಾಕೆ? ಟ್ರಯಲ್ ಚೆಕ್ ಮಾಡ್ತಾ ಇದ್ದೀರಾ? ಗಾಡಿ ಏನು ತೊಂದರೆ ಇಲ್ವಾ? ಓಡುತ್ತಾ? ಯಾವತ್ತು? ಹಾಂ
3 ದಿನ ಟ್ರಿಪ್ ಹಾಕ್ಬೇಕಾ ಆಟೋದಲ್ಲಿ? ನಮ್ದೇನು ಆಟೋ ಅನ್ಕೊಂಡಿದ್ದೆ, ಬಸ್ ಅನ್ಕೊಂಡಿದ್ಯಾ ಬರೋ? ಎಲ್ಲರೂ ಓಡಿಸ್ತಾರೆ, ಹೋಗ್ಬಿಡೋಣ 3 ದಿನ ಎಲ್ಲಾದ್ರೂ ಕಣ್ಣು ಮರೆಗೆ ಅಂತನಾ? ಹಾ, ಮೆಕ್ಯಾನಿಕ್ ಇದೆಯಾ? ಟೂಲ್ಸ್ ಎತ್ಕೊಂಡು ಹೋಗ್ಬಿಡೋದು, ಏನಾರ ಪ್ರಾಬ್ಲಮ್ ಆದ್ರೆ ಶಿಸ್ತಾಗ್ 3 ದಿನ. ಹಾ, ನಾನ್ ಸ್ಟಾಪು ಅಷ್ಟೇ. ಅದೇ ಲಡಾಖ್ಗೆ ಹೋಗಿ ಬಂದ್ಬಿಡೋಣ ನಡಿ. ಹಾ ಹಾ, ಗಾಡಿ ಏನು ಪ್ರಾಬ್ಲಮ್ ಇಲ್ವಾ ಬೈ? ಅಷ್ಟೇ ಅಂತೀರಾ? ಫೈನಲ್ ಆಗಿ ಗ್ಯಾರೇಜ್ ಕೆಲಸ ಎಲ್ಲ ಮುಗೀತು. ಬಸ್ ಸ್ಟಾಪ್ ಹತ್ರ ಬಂದು ಡ್ಯೂಟಿ ಆನ್ ಮಾಡೋಣ ಅಂತ ಬಂದೆ. ಅಣ್ಣ ಆಲ್ರೆಡಿ 1 ರೌಂಡ್ ಡ್ಯೂಟಿ ಮುಗಿಸ್ಕೊಂಡು ಬಂದು ಬಸ್ ಸ್ಟಾಪ್ ಹತ್ರ 1 ರೌಂಡ್ ಡ್ಯೂಟಿ ಮುಗಿಸ್ಕೊಂಡ್ಬಂದು ಆರಾಮಾಗಿ ಕುತ್ಕೊಂಡ್ಬಿಡೋದು. ಡ್ಯೂಟಿ ಆನ್ ಮಾಡಿದೀನಿ. ಏನ ಏನಂದಲ್ಲ? ಡ್ಯೂಟಿ ಮಾಡ್ಕೊಂಡು ಅದು ಆಯಿಲ್ ಚೇಂಜ್ ಮಾಡ್ಸಕ್ ಹೋಗಿದೆ ಕಣ. ಆ ಗಾಡಿ ಆಯಿಲ್ ಚೇಂಜ್ ಮಾಡಿಸ್ಕೊಂಡು ಅಣ್ಣ ಆಯಿಲ್ ಕೊಟ್ಟಿದ್ರು ನಿನ್ನೆ. ಅಣ್ಣ ಫುಲ್ಲು ಹೆಂಗ ನೋಡ್ರಿ, ಇಲ್ಲೋಡ. ನಿಮ್ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ, ನಿಮ್ ನಗು ಹೀಗೆ. ಚಿಕ್ಕ ಹುಡುಗ ಗಾಯ್ಸ್, ಇವನ ಹತ್ರ DL ಇಲ್ಲ, ಆದ್ರೂ ಗಾಡಿ ಓಡಿಸ್ತಾನೆ. ಡ್ಯೂಟಿ ಒಂದೇ ಒಂದು ಡ್ಯೂಟಿ ಬೀಳ್ತಲ್ಲ. ಅಣ್ಣ ನೀವ್ ಇಲ್ಲಿ ಬರ್ಬಾರ್ದಾಗಿತ್ತು. ಇದೇ ಖುಷಿ ಟೀಗಿ ಕೊಡ್ಸೋದು, ಡ್ಯೂಟಿ ಇಲ್ವಲ್ಲ. ಬೆಳಗ್ಗೆನೆ ಹೋಗಿ ಡ್ಯೂಟಿ ಮಾಡ್ಕೊಂಡ್ ಬಂದಿದ್ಯಾ, ಟೀ ಕೊಡ್ಸು. ಅಂಕಲ್ಗೆ ಟೋಕನ್ ಹಾಕ್ತವನೆ. ಹಾಕೊಂಡೆ, ಇನ್ನೇನ್ ಮಾಡೋದು. ಗಾಡಿ ಬರ್ತದೆ ರಾತ್ರಿ. ನೀನ್ ಗಾಡಿ ನೋಡಕ್ ಹೋಗಿದ್ದಪ್ಪ 1 ಗಂಟೆಯಲ್ಲಿ. ಆ ಕಡೆ ಸಂದಿಗೆ ಹೋದೆ, ಹಾಕ್ಬೇಕು ನಿಮಾಸ್ ಬ್ಯಾಕ್ ಸೈಡ್ ಬೇರೆ ಹೋಗಿ. ಆ ಕಡೆಯಿಂದ ಬರ್ಬೇಕಿತ್ತು, ಹೋಗ್ಬೋದಲ್ಲ ಅಲ್ಲಿ ಬ್ಯಾಕ್ ಸೈಡ್ ಅಲ್ಲಿ. ನೋಡಿಲ್ವಾ? ಹಾ ಆಯ್ತು ನಡಿ, ಕತೆ ಹೊಡಿಬೇಡ, ಟೀ ಕೊಡ್ಸ್ ನಡಿ. ಪಾಟೀಲ್ ಅಂಕಲ್ಗೆ ಜೈ ಜೈ. ಇವನ್ ಟೀ ಕೊಡ್ಸಿ ಅಂದ್ರೆ ಅಂಕಲ್ ಟೋಕನ್ ಹಾಕ್ತವನೆ. ನೋಡಿ ಗಾಯ್ಸ್, ಶ್ರೀರಮಣ ಆಯ್ ಮಾಡಿ ಶ್ರೀರಮಣ, ನೀವು ಯೂಟ್ಯೂಬಲ್ಲಿ ಬಿಡ್ತೀರಾ? ಅಲ್ಲಿ ಹೆಂಗ್ ಕಾಲ್ ಎತ್ಕೊಂಡ್ ಕೂತವ್ರೆ. ಪರಿಸ್ಥಿತಿ ಬರ್ರಿ. ಇಲ್ಲಿ ನೋಡಿದ್ರೆ ಡ್ಯೂಟಿನಾಗ ಬೀಳ್ತಾ ಇಲ್ಲ. ಇವರೆಲ್ಲ ಅಲ್ಲೋಗೋಣ ಇಲ್ಲೋಗೋಣ ಅಂತ ಡೀಪ್ ಡಿಸ್ಕಷನ್ ಮಾಡ್ತಾವ್ರೆ. 13 ಕಿಲೋಮೀಟರ್ ಹರಿಚಂದ್ರ ಘಾಟು, 13-14 ಕಿಲೋಮೀಟರ್. ಚಿನ್ನು ಬರ್ಲಾ? ಬಾಯ್. ಟೈಮ್ ಇವಾಗ ಎಕ್ಸಾಕ್ಟಾಗಿ 11:15. ನಾನು ಡ್ಯೂಟಿ ಮಾಡಿ 3/4 ಅವರ್ ಆದಮೇಲೆ ಇವಾಗ ಒಂದು 10 ಕಿಲೋಮೀಟ್ರಿಗೆ 180 ರೂಪಾಯಿ ಬಸವನಗುಡಿ ಕೊಟ್ಟವನಿ. ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಕಾಯ್ಕೊಂಡಿದ್ರೆ ಡ್ಯೂಟಿಗಳು ಬೀಳಲ್ಲ. ಯಾವ್ದು ಬರುತ್ತೆ ಮಿನಿಮಮ್ ಎತ್ಕೊಂಡು ಹೊಡಿತಾ ಇರಬೇಕು. ಹಂಗಂಗೆ ಪಿಕಪ್ ಆಗುತ್ತೆ ಬಾಡಿಗೆಗಳು. ಆಯಿಲ್ ಚೇಂಜ್ ಮಾಡಿಸಿದ್ಮೇಲಂತೂ ಸ್ವಲ್ಪ ಪರವಾಗಿಲ್ಲ, ಗಾಡಿ ಇನ್ನೂ ಸ್ವಲ್ಪ ಸ್ಮೂತ್ ಆಯಿತು. ಅವಾಗ ಒಂದು ಸ್ವಲ್ಪ ರಫ್ ಇತ್ತು ಗಾಡಿ, ಆಯಿಲ್ ಚೇಂಜ್ ಮಾಡಿಸಿರ್ಲಿಲ್ಲ. ಜಾಸ್ತಿ ಕಿಲೋಮೀಟ್ರ್ ಹೊಡಿತೇನೋ, ಸ್ವಲ್ಪ ರಫ್ ಇತ್ತು ಗಾಡಿ. ಇವಾಗ ಸ್ವಲ್ಪ ಪರವಾಗಿಲ್ಲ, ಸ್ಮೂತಾಗಿ ಓಡ್ತೈತೆ. ಮೇ ಬಿ ಇದು 11 ಕಿಲೋಮೀಟ್ರ್ ತೋರಿಸ್ತಾನೆ ನೋಡ್ರಿ OTP ಹಾಕಿದ್ಮೇಲೆ. ಸರ್ ಡ್ರಾಪಲ್ಲಿ ಮೊದಲನೇ ಬಾಡಿಗೆ ಏರಿಯಾದಿಂದ ಇಲ್ಲಿಗೆ ಡ್ರಾಪ್ ಮಾಡಿ ಹತ್ತತ್ರ 1 ಅವರ್ ಆಯ್ತೈತೆ. 1 ಅವರಿಂದ ಇವಾಗ ಒಂದು 100 ರೂಪಾಯಿ ಬಾಡಿಗೆ ಎತ್ಕೊಂಡಿದ್ದೀನಿ. 1 ಅವರ್ಗೆ 100 ರೂಪಾಯಿ ಬಾಡಿಗೆ ವರ್ತಾ ಅಂತ ಬೇಜಾರಾಗ್ಬಿಡೋದು. ಗೈಸ್, BTM ಡ್ರಾಪ್ ಆಯಿತು. ಇವಾಗ ಕಾಡುಬೀಸ್ನಳ್ಳಿ ಬಿದ್ದೈತೆ. ಕಾಡುಬೀಸ್ನಳ್ಳಿಗೆ ನಾನು ಯಾವತ್ತೂ ಓದೋನಲ್ಲ, ಹತ್ತತ್ರ 3 ತಿಂಗಳಾಗಿತ್ತು ಆ ಕಡೆ ಹೋಗಿ, ಬಿದ್ದೈತೆ. ಏನು ಮಾಡೋಕ್ಕಾಗಲ್ಲ, ಬಾಡಿಗೆ ಇಲ್ದಿರತ್ತೆ, ಹೋಗ್ಲೇಬೇಕು. 1680 ಮೇಡಮ್, ಡ್ರಾಪ್ ಕಾಡುಬೀಸ್ನಳ್ಳಿ. ಅಪ್ಪಿತಪ್ಪಿನೂ 7 ಗಂಟೆ 8 ಗಂಟೆ ಟೈಮಲ್ಲಿ ಬಂದ್ಬಿಟ್ರೆ ಹತ್ತತ್ರ ಒಂದು ಈ ಫ್ಲೇವರ್ ಪಾಸ್ ಆಗೋಕ್ಕೆ ಅರ್ಧ ಗಂಟೆ ಬೇಕು, ಅಷ್ಟು ಜಾಮ್ ಇರುತ್ತೆ ಇದು. BTM ಇಂದ ಕಾಡುಬೀಸ್ನಲ್ಲಿ ಡ್ರಾಪ್ ಮಾಡಿ ಆ ಕಡೆಯಿಂದ ಒಂದು JP ನಗರ ಬಾಡಿಗೆ ಹಾಕೋ ಬಂದೆ. ಮಧ್ಯದಲ್ಲಿ ವೀಡಿಯೋ ಹಾಕಪ್ಪ ಮಾಡೋಕ್ಕಾಗಲಿಲ್ಲ ಅಂತಂದರೆ ವೀಡಿಯೋ ಆನ್ ಮಾಡಿದೆ. ಬಟ್ ಇದನ್ನು ಲಾಕ್ ಪ್ರೆಸ್ ಮಾಡಬೇಕಾದ್ರೆ ವೀಡಿಯೋ ಸ್ಟಾಪ್ ಆಗಿಬಿಡುತ್ತೆ.
ಇವಾಗ ಮತ್ತೆ ಜೆ ಪಿ ನಗರದಿಂದ ಒಂದು ಬಸವೇಶ್ವರ ನಗರ ಬಿದ್ದೈತೆ. ಹಾಂ, 1937 ಬಸವೇಶ್ವರ ನಗರ ಅಲ್ವಾ? ಲೊಕೇಶನ್ ಹಾಕಿದ್ದೀರಾ? ಹಾಂ ಸರಿ ಮೇಡಮ್, ಆಯಿತು. ಜೆ ಪಿ ನಗರದಿಂದ ಬಸವೇಶ್ವರ ನಗರ ಡ್ರಾಪ್ ಮಾಡಿದೆ, ಮತ್ತು ಅಡ್ವಾನ್ಸ್ ಡ್ಯೂಟಿ ಚಾಮರಾಜಪೇಟೆ ಕೊಟ್ಟ. ಅದನ್ನು ತಂದು ಡ್ರಾಪ್ ಮಾಡಿಬಿಟ್ಟು ನನಗೂ ಅದೇ ಬೇಕಾಗಿದ್ದು ಅಂತ ಸ್ವಲ್ಪ ಗಾಡಿ ಬಿಟ್ಟಿದ್ನಲ್ಲ, ಅದು ರೆಡಿ ಆಗೈತಾ ಇಲ್ವಾ ಅಂತ ಸ್ವಲ್ಪ ಚೆಕ್ ಮಾಡ್ಕೊಬರ್ಬೇಕು. ಹೋಗಿಲ್ಲ ಅಂದರೆ ಮರ್ಕೊಂಡೇ ಬಿಡ್ತಾರೆ. ಸ್ವಲ್ಪ ಹೋಗಿ ಒಂದು ವಿಸಿಟ್ ಹಾಕ್ಕೊಂಡು ಗಾಡಿ ರೆಡಿ ಆಗೈತಾ ಇಲ್ವಾ ಅಂತ ನೋಡ್ಕೊಬರ್ಬೇಕು. ಇಲ್ಲಿಂದ ಏನೋ ಒಂದು 2 ಕಿಲೋಮೀಟ್ರ್ ಐತೆ. ಹೋಗ್ಬಿಟ್ಟು ಫಸ್ಟ್ ಗಾಡಿ ರೆಡಿ ಆಗೈತಾ ಇಲ್ವಾ ಅಂತ ನೋಡ್ಕೊಬರ್ಬೇಕು. ಆ್ಯಕ್ಚುಲಿ ಅವ್ರು ಹೇಳಿದ್ದೆ ಇವತ್ತು ಗಾಡಿ ಕೊಡ್ತೀನಿ ಅಂತ. ಮಳೆ ಬರ್ತಾ ಇರೋದ್ರಿಂದ ಆಗಲ್ಲ, ಗೊತ್ತು. ಯಾಕೆಂದರೆ ಪೇಂಟ್ ಕೆಲಸಗಳು ಮಳೆ ಬಂದರೆ ಆಗಲ್ಲ. ಅದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ನಾವು ಹೋಗಿ ಹಿಂಸೆ ಕೊಟ್ಟರೆ ಕೆಲಸಗಳು ಕರೆಕ್ಟಾಗಿ ಆಗಲ್ಲ. ಅದಕ್ಕೆ ಇನ್ನೊಂದು ಸ್ವಲ್ಪ 2 ದಿನ 3 ದಿನ ಲೇಟ್ ಆಗ್ಬೋದು, ಗೊತ್ತಿಲ್ಲ. ಹೋಗಿ ನೋಡ್ತೀನಿ ಏನು ಇಷ್ಟ ಆಗೈತೆ ಏನು ಎತ್ತ ಅಂತ ಕೆಲಸ ಫಸ್ಟು. ನನಗಂತೂ ಒಂದು 4-5 ದಿನದಿಂದ ಸಮಾಧಾನನೇ ಇಲ್ಲ. ಗಾಡಿ ನೋಡಿಲ್ಲ, ನಿನ್ನೆ ಮೊನ್ನೆ ಎಲ್ಲ ಹೋಗೇ ಇಲ್ಲ ಗಾಡಿ ನೋಡೋಕ್ಕೆ. ಫಸ್ಟ್ ಹೋಗಿ ಗಾಡಿ ನೋಡ್ಬೇಕು ಏನು ಎತ್ತ ಏನಾಗೈತೆ ಅಂತ. ಫಸ್ಟ್ ಗಾಡಿ ಎಲ್ಲ ಫುಲ್ ಬಿಚ್ಚಿ ಒತ್ತರಾಕ್ಬಿಟ್ಟಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಗಾಡಿ ಯಾವ ಥರ ಆಗೈತೆ. ಇನ್ನು ಸಣ್ಣ ಪುಟ್ಟ ಎಲ್ಲ ಕೆಲಸ ಐತೆ. ಇನ್ನು ಇದೆಲ್ಲ ರಿಮೂವ್ ಮಾಡಬೇಕು ಪೇಂಟು, ಅದು ಮತ್ತು ಹಿಂದೆ ಇನ್ನು ಹತ್ತತ್ರ 1 ವಾರ ಕೆಲಸ ಹಿಡಿಬೋದು ನನಗೆ ಗೊತ್ತಿರೋಂಗೆ. ಗೊತ್ತಿಲ್ಲ ಇನ್ನು ಎಷ್ಟು ದಿನ ಆಗುತ್ತೆ ಅಂತ ಗಾಡಿ ಕೊಡೋದು. ನೋಡೋಣ, ಆದಷ್ಟು ಬೇಗ ಕೊಡೋಕ್ಕೆ ಹೇಳ್ತೀನಿ. ಗಾಡಿ ಬೇಗ ಕೊಡೋಕ್ಕೆ ಹೇಳಿದ್ರೆ ಮಳೆ ಬರ್ತಾ ಇರೋದ್ರಿಂದ ಗಾಡಿ ಕೆಲಸ ನೀಟಾಗಿ ಆಗಲ್ಲ. ಏನಿಲ್ಲ, ಗಾಡಿ ನೋಡಿ ಸಮಾಧಾನ ಆಯಿತು. ಇನ್ನೇನು ಡ್ಯೂಟಿಗೆ ಹೊರಡೋಣ. ಇವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು ಗಾಡಿ ನೋಡ್ಕೊಬಂದ್ಮೇಲೆ. ಪರವಾಗಿಲ್ಲ, ಸ್ವಲ್ಪ ಕೆಲಸ ಎಲ್ಲ ನಡೀತೈತೆ. ನಡೀಲಿ, ಏನು ತೊಂದರೆ ಇಲ್ಲ. ಮಳೆ ಬರ್ತಾ ಇರೋದ್ರಿಂದ ನಾವು ಕೆಲಸ ಅರ್ಜೆಂಟ್ ಮಾಡಿದ್ರೆ ಫುಲ್ಲು ಆಗಲ್ಲ, ಎಲ್ಲ ಅರ್ಧಂಬರ್ಧ ಕೆಲಸ ಆಗುತ್ತೆ. ಮಾಡೋದು ಮಾಡಲಿ, ಏನು ತೊಂದರೆ ಇಲ್ಲ. ಓಡ್ಸೋಕ್ಕೆ ಗಾಡಿ ಐತಲ್ಲ, ಕಲೆಕ್ಷನ್ ಗಾಡಿ, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಇವಾಗ ಡ್ಯೂಟಿ ಆನ್ ಮಾಡೋಣ. ಸರ್ ಬಸವರಾಜ, ಮತ್ತೆ ಇವಾಗ ಒಂದು ಏರಿಯಾಗೆ ಡ್ಯೂಟಿ ಬಿತ್ತು ರಿಟರ್ನು. ಹಾಂ, ಗಾಡಿ ನಂಬರ್ ಚೇಂಜ್ ಇದೆ ಸರ್. 2855 ನಾಗರೂಬಾವಿ ಅಲ್ವಾ? ಹೌದು. ಕಲಾಸಿಪಳ್ಳಿಯಿಂದ ಏರಿಯಾ ಡ್ರಾಪ್ ಮಾಡಿದೆ. ಇಲ್ಲೇ ಮಿನಿಮಮ್ ಹೊಡೆಯೋಣ ಅಂತ ವೇಟ್ ಮಾಡಿದೆ. ಯಾವುದೋ ಬಾಡಿಗೆಗಳು ಬೀಳ್ತಾ ಇಲ್ಲ. ಇನ್ನೇನು ಟೈಮ್ ಆಗಿತ್ತಲ್ಲ 8 ಗಂಟೆ ಅಂತ ಮನೆಗೆ ಹೊರಡೋಣ ಅಂತ ಹೊರಡ್ತಾ ಇದ್ದೀನಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.